ಹಾಯ್ ಎವ್ರಿವನ್, ಇದು ಶುಕ್ರವಾರದ ಬೆಳಗ್ಗಿನ ಮಿನಿ ವ್ಲಾಗ್. ನಾನಿವತ್ತು ಡಿಟಾಕ್ಸ್ ಡ್ರಿಂಕ್ಸ್ಗೆ ಅಂತ ಬೀಟ್ರೋಟ್ ಮತ್ತು ದಾಳಿಂಬೆನ ಬಳಸ್ಕೊಂಡು ಒಂದು ಜ್ಯೂಸ್ ಮಾಡ್ತಿದ್ದೀನಿ. ಬೀಟ್ರೋಟ್ ನಮ್ಮ ರಕ್ತನ ಶುದ್ಧೀಕರಣ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರೋ ವಿಟಮಿನ್ ಸಿ ಮತ್ತು ಬೆಟಾಲಿನ್ಸ್ ಅಂಶಗಳು ಕ್ಯಾನ್ಸರ್ ಕಾರಕ ಟಾಕ್ಸಿನ್ನ ನಮ್ಮ ದೇಹದಿಂದ ಹೊರಗಡೆ ಹಾಕೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ದಾಳಿಂಬೆ ಹಣ್ಣು ಕೂಡ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಬರ್ದಿರೋ ಥರ ನೋಡ್ಕೊಳ್ಳುತ್ತೆ. ನಮ್ಮ ಕಿಡ್ನಿ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೆ ದಾಳಿಂಬೆ ಹಣ್ಣಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಕಡಿಮೆ ಕ್ಯಾಲೋರಿ ಹಣ್ಣು ಅಂತಲೇ ಹೇಳ್ಬೋದು. ಹಾಗಾಗಿ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇವತ್ತಿನ ತಿಂಡಿಗೆ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ತಿದ್ದೀನಿ. ಹಾಗೆ ಹೆಲ್ತಿ ಸಲಾಡ್ಗೆ ಕಡಲೆ ಬೀಜನ ಸ್ಟೀಮ್ ಮಾಡಿಕೊಂಡು ಜೊತೆಗೆ ಕ್ಯಾರೆಟ್, ಈರುಳ್ಳಿ, ಸೌತೆಕಾಯಿ, ಸ್ವಲ್ಪ ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ನಿಂಬೆ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರೋ ಪೀನಟ್ ಚಾಟ್ ಅಥವಾ ಕಡಲೆ ಬೀಜದ ಸಲಾಡ್ ರೆಡಿ ಆಗುತ್ತೆ. ಇದಿಷ್ಟಾಗಿತ್ತು ಇವತ್ತಿನ ಡಿಟಾಕ್ಸ್ ಡ್ರಿಂಕ್, ಬ್ರೇಕ್ಫಾಸ್ಟ್ ಹಾಗೂ ಹೆಲ್ತಿ ಸಲಾಡ್. ಥ್ಯಾಂಕ್ ಯು.